ಸ್ಪೀಕರ್ ಸ್ಥಾನ ನನಗೆ ಬೇಕಂತ ಬಿ ಜೆ ಪಿ ಒಂದೇನು ಹಠ ಹಿಡ್ಕೊಂಡು ಕೊಡ್ತದೆ ಮಾಡಲಿಕ್ಕೆ ಹೊರಟದ. ಇದು ನಿತೀಶ್ ಕುಮಾರ್ ಅವ್ರಿಗೆ ಸಹಿಸಲು ಸಾಧ್ಯವಾಗಿದೆ. ಅಂದ್ರೆ ನಾನು ಬೇಡಪ್ಪ, ನಾವು ಇದು ಬೇಕಾಗಿಲ್ಲ ನನಗೆ. ಹೀಗಾಗಿ ಆಲ್ರೆಡಿ ಇಂಡಿಯಾ ನಾಯಕರ ಜೊತೆಗೆ ತಮ್ಮ ಸಂಬಂಧವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಮೋಸ್ಟ್ಲಿ ಸರ್ಕಾರ ಇಂದು ನಾಳೆಯೋ ಬಿ ಜೆ ಪಿಯಿಂದ ದೂರ ಆಗುವಂಥದ್ದೆಲ್ಲ ಸಾಧ್ಯತೆ ಇದ್ದಾವೆ. ಜೊತೆಗೆ ನಮ್ಮ ಸೋಷಿಯಲ್ ಮೀಡಿಯಾದ ಅಭಿಪ್ರಾಯದ ಪ್ರಕಾರ, ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಚರ್ಚೆ ಆಗ್ತಾಯಿದೆ. ಮುಗೀತು ಮೋದಿಯವರು ಹೋಯಿತು. ಜೊತೆಗೆ ಜ್ಞಾನೇಶ್ ಕುಮಾರ್ ಎಲೆಕ್ಷನ್ದಲ್ಲಿ ಭಾಳ ಗದ್ದಲ ಮಾಡಿದ್ರು ವಿರೋಧ ಪಕ್ಷಗಳ ನೇರ ಆರೋಪ. ಜೊತೆಗೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅವರು. ಅಲ್ಲೂ ಡಿಸಿಷನ್ನ ಇಂಡಿಯಾ ಪರವಾಗಿ ಬರೋ ಸಾಧ್ಯತೆ ಹೆಚ್ಚಾಗಿದ್ದಾವೆ. ಹೀಗಾಗಿ ಕಾಲ ಮುಗೀತು ಮೋದಿಯವ್ರದ್ದು ಅನ್ನೋದು ಜೋರು ಹರಡೋದು ಉತ್ತರ ಭಾರತದಲ್ಲ. ಅದರಲ್ಲೂ ಈ ಸೋಷಿಯಲ್ ಮೀಡಿಯಾದಲ್ಲಿ, ಮೇನ್ ಮೀಡಿಯಾದಲ್ಲಿ ಇಲ್ಲ, ಆ ಮತ್ತು ಬೇರೆ ಆದಷ್ಟು ಅದನ್ನು ಮುಚ್ಚುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹೀಗಾಗಿ ಇದೇನಾಗಬಹುದು ಅನ್ನೋ ಕುತೂಹಲ ಹೆಚ್ಚಾಗಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜೊತೆಗೆ ಈಗ ನಿಮ್ಗೆ ಹೇಳಿದ್ದೀನಿ, ಚಂದ್ರಬಾಬು ನಾಯ್ಡು ಅವ್ರನ್ನೂ ಸಹಿತ ಕರ್ಬ್ ಮಾಡಿ